ಹಾಯ್ ಫ್ರೆಂಡ್ಸ್, ನಾವೀಗ ಭೋಗನಂದೀಶ್ವರ ನಂದಿ ಜಾತ್ರೆಯಲ್ಲಿದ್ದೀವಿ. ಸೊ ಇದು ಒಳಗಡೆ ಟೆಂಪಲ್ ಆಗಿರುತ್ತೆ. ಸೊ ಸಕ್ಕತ್ತಾಗಿ ಮಾಡಿದ್ದಾರೆ ಡೆಕೋರೇಷನ್. ಜಾತ್ರೆ ವಿಶೇಷ ದರ್ಶನ ಆಯಿತು. ಸೊ ಇದು ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅಲಂಕಾರ, ಹೂವಿನ ಅಲಂಕಾರ ಚೆನ್ನಾಗಿತ್ತು. ನೋಡ್ತಾ ಇದ್ರೆ ಒಂಥರ ತುಂಬ ಆಕರ್ಷಕ ಆಗಿತ್ತು. ಇದು ನಂದೀಶ್ವರ ಟೆಂಪಲ್ಲು, ಈಶ್ವರ ಇದು ದೇವಸ್ಥಾನ. ನಾವು ಸಿಕ್ಕಾಪಟ್ಟೆ ಜನ ಇದ್ದರು. ಸೊ VIP ದರ್ಶನದಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇದು ಬಂದು ನಮಗೆ ಒಳಗಡೆ ಟೆಂಪಲಲ್ಲಿ ನೋಡೋಕ್ಕೆ ಸಿಗುತ್ತೆ. ಒಳಗಡೆ ಟೆಂಪಲ್ ಇದು. ಹಿಂಗೆ ಮುಂದೆ ಬಂದರೆ ಇದು ಯಾವಾಗಲೂ ಬಿಡಲ್ಲ ಇಲ್ಲಿ. ಸೊ ಇವತ್ತು ಓಪನ್ ಮಾಡಿರ್ತಾರೆ. ಸೊ ಇದನ್ನು ನೋಡ್ಕೊಂಡು ಹೋಗ್ಬೋದು ಜಾತ್ರೆ ದಿನ. ಸೊ ಬೇರೆ ಟೈಮಲ್ಲೆಲ್ಲ ಇದನ್ನು ಕ್ಲೋಸ್ ಮಾಡಿರ್ತಾರೆ. ಇದು ನಂದಿ ಕೊಳ್ಳ ಅಂತ ಕರೀತಾರೆ. ಈ ಕಡೆ ಏನಂತಾರೆ ಗೊತ್ತಿಲ್ಲ. ಸೊ ನಾವು ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ವಿ. ಇದು ಇಷ್ಟ ಆದರೆ ಮತ್ತೆ ಏನನ್ಸುತ್ತೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ನಂದಿ ಜಾತ್ರೆಯ ಒಂದು ವಿಶೇಷವಾಗಿರ್ತಕ್ಕಂಥ ದರ್ಶನ ಆಗಿತ್ತು ನಮ್ಮದು. ಜಾತ್ರೆ ಇದು ತೇರು ನೋಡಿಸ್ತೀನಿ ಬನ್ನಿ ನಿಮಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತೇರಿಗೆ ಅಲಂಕಾರ, ಹಳಿ ತೇರು, ಅದು ಹೊಸ ತೇರು. ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ತೇರಿಗೆ. ಸೊ ಇದು ಜಾತ್ರೆ ದಿನ ನಾವು ವಿಸಿಟ್ ಮಾಡಿದ್ವಿ. ಇನ್ನು 16ನೇ ತಾರೀಕು ಜಾತ್ರೆ ಇದ್ದಿದ್ದು. ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಜಾತ್ರೆ ಮುಗಿಸ್ಕೊಂಡು ವಾಪಸ್ಸು ನಮ್ಮ ಪಯಣ ನಮ್ಮ ರೂಮ್ ಕಡೆ ಬೆಳೆಸಿದ್ವಿ. ಜಾತ್ರೆ ವಿಶೇಷ ಒಂದು ತುಂಬ ಜನ ಬಂದಿದ್ರು, ಸಾಕಷ್ಟು ಜನ ಬಂದಿದ್ರು ಇಲ್ಲಿಗೆ. ಎಷ್ಟು ಜನ ಇದ್ರು ಅಂದರೆ ತುಂಬ ಕ್ಯೂ ಎಲ್ಲ ಇತ್ತು ದರ್ಶನಕ್ಕೋಸ್ಕರ. ನಾನು ಹಂಗೆ ಮಾತಾಡ್ಕೊಂಡು VIP ದರ್ಶನದಲ್ಲಿ ಅಂತಿಯಾಗಿ ದರ್ಶನ ಮಾಡ್ಕೊಂಡು ವಾಪಸ್ಸು ನಮ್ಮ ಕಡೆ ಊರ ಕಡೆ ಹೋಗ್ತಾ ಇದ್ವಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನಮ್ಮ ಅವಾಗವಾಗ ಒಂದೊಂದು ಸೆಲ್ಫಿ ಇರ್ತವೆ.